ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಆಂಗ್ಲ ಹೊಸ ವರ್ಷದ ಪ್ರಾರಂಭ. ಯುಗಾದಿಯಂದು ಸಂವತ್ಸರದ ಪರಿವರ್ತನೆಗಳಿರುತ್ತೆ. ಹೊಸ ವರ್ಷದ ಪ್ರಾರಂಭ, ಯುಗಾದಿಯ ಭವಿಷ್ಯಗಳನ್ನು ತಿಳ್ಕೊಳ್ಳುವಾಗ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡುವ ಪ್ರಯತ್ನಗಳನ್ನು ಖಂಡಿತ ಮಾಡೋಣ. ಆದರೆ ಜನವರಿಯಿಂದ ಹೊಸ ವರ್ಷ, ಆಂಗ್ಲ ಹೊಸ ವರ್ಷದ ಒಂದು ಗ್ರಹಗತಿಗಳ ಪ್ರಭಾವಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಒಂದು ಕಾತುರ ಎಲ್ಲ ವೀಕ್ಷಕರಿಗಿರುತ್ತೆ. ಆದ ಕಾರಣ ಈ 2025 ಜನವರಿಯಿಂದ ಸಂಪೂರ್ಣ ಒಂದು ವರ್ಷದ ಕಾಲ ಯಾವ ಗ್ರಹಗಳ ಪರಿವರ್ತನೆ ಇರುತ್ತೆ, ಹಾಗೆ ಅದರಿಂದ ಶುಭ ಮತ್ತು ಅಶುಭ ಫಲಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಪ್ರಯತ್ನಗಳನ್ನು ಮಾಡೋಣ. 2025 ಹೊಸ ವರ್ಷ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಎಲ್ಲ ಪರಾಕ್ರಮ ಗ್ರಹಗಳ ಪರಿವರ್ತನೆಗಳು ಈ ವರ್ಷದಲ್ಲಾಗೋದ್ರಿಂದ ಅದರಿಂದ ಆಗುವ ಪರಿಣಾಮಗಳನ್ನು ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಮೇ ತಿಂಗಳಲ್ಲಿ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 18ನೇ ತಾರೀಕು ಮೇ ತಿಂಗಳಲ್ಲಿ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವ ಎಲ್ಲ ಪರಾಕ್ರಮ ಗ್ರಹಗಳಿಂದ 2025 ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮಿಥುನ ರಾಶಿಯವರಿಗೆ ಈ ವರ್ಷ ಭವಿಷ್ಯ ಖಂಡಿತ ಬಹಳ ನಿರೀಕ್ಷೆಯಿಂದ ಇರುವಂಥದ್ದು. ಅದೇ ರೀತಿಯಾಗಿ ಶುಭ ಫಲಗಳನ್ನು ಕೂಡ ಕೊಡುವಂಥದ್ದಾಗಿರುತ್ತೆ. ಏಕೆಂದರೆ ಕಳೆದ ಒಂದೂವರೆ ವರ್ಷಗಳು, ಸಂಪೂರ್ಣ ಒಂದು ವರ್ಷಗಳಿಂದ ಗುರುವಿನ ಸಂಚಾರ ಅನ್ನುವಂಥದ್ದು ವ್ಯಯಭಾವದಲ್ಲಾಗ್ತಾ ಇದ್ದಿದ್ದರಿಂದ ಸ್ವಲ್ಪ ಏರುಪೇರುಗಳನ್ನು ಹೆಚ್ಚಾಗಿ ಕೊಟ್ಟಿರುತ್ತೆ. ಮೇ 14ರ ನಂತರ ಗುರು ಪರಿವರ್ತನೆ ಆದ ನಂತರ, ಅಂದರೆ ಏಪ್ರಿಲಲ್ಲಿ ಯುಗಾದಿ, ಹೊಸ ಸಂವತ್ಸರ ಪ್ರಾರಂಭದ ನಂತರದಲ್ಲಿ ಮಿಥುನ ರಾಶಿಯವರು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ, ಹಾಗೂ ಅಭಿವೃದ್ಧಿಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೇ 14ರ ತನಕ ಗುರು ವ್ಯಯಭಾವದಲ್ಲೇ ಇರ್ತಾನೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಗುರು ವ್ಯಯದಲ್ಲಿರ್ತಾನೆ. ಬಟ್ ಮಾರ್ಚ್ 29ಕ್ಕೆ ಶನಿ ಕರ್ಮಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಕರ್ಮಾಧಿಪತಿ ವ್ಯಯದಲ್ಲಿದ್ದರೂ ಕೂಡ ಭಾಗ್ಯಾಧಿಪತಿ ಶನಿ ಕರ್ಮಸ್ಥಾನಕ್ಕೆ ಬರ್ತಾನೆ. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಯಶಸ್ಸುಗಳನ್ನು ಕೊಡೋದಕ್ಕೆ ಈ ಶನಿಯ ಪರಿವರ್ತನೆ ಮಿಥುನ ರಾಶಿಯವರಿಗೆ ಬಹಳ ಅವಶ್ಯಕವಾಗಿರುತ್ತೆ. ಮೇ 14ರ ನಂತರದ ಗುರುವಿನ ಪರಿವರ್ತನೆ ಕೂಡ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡ್ತಾನೆ, ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆರೋಗ್ಯದ ವಿಚಾರಗಳಿಗೆ ಬರೋದಾದರೆ, ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿರೋದ್ರಿಂದ ಸ್ವಲ್ಪ ರಕ್ತದೋಷಗಳು, ರಕ್ತದೊತ್ತಡ ಅಥವಾ ಮಧುಮೇಹ ಇಂತಹ ಆರೋಗ್ಯದ ಸಮಸ್ಯೆಗಳಿರುವಂಥವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತವಾಗುತ್ತೆ. ಗುರು 12ರಲ್ಲಿ, ಕುಜ ದ್ವಿತೀಯದಲ್ಲಿ, ಅಂದರೆ ಚಂದ್ರ 2 ಗ್ರಹಗಳ ಕತ್ತರಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಕುಜನ ಒಂದು ಪರಿವರ್ತನೆ ಆಗುವ ತನಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. 2ನೇ ಮನೆಯನ್ನು ಕುಟುಂಬ, ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿ ಕುಜ ಜೂನ್ 6ರ ತನಕ ಸಂಚಾರ ಮಾಡೋದ್ರಿಂದ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು, ಇಲ್ಲದೇ ಇದ್ದರೆ ನಿಷ್ಠುರಗಳು ಜಾಸ್ತಿ ಆಗುತ್ತೆ. ಧನಾಗಮನ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಅನಿವಾರ್ಯ ಅನಾವಶ್ಯಕವಾಗಿ ಸ್ವಲ್ಪ ಧನವ್ಯಯ ಆಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಮೇ 14ರ ನಂತರ ಗುರು ಜನ್ಮರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಈ ವಿಚಾರಗಳ ಬಗ್ಗೆ ಅಭಿವೃದ್ಧಿಗಳನ್ನು ಮಿಥುನ ರಾಶಿಯವರು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. 2025 ಮೇ 14ರ ನಂತರ ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕಾಣ್ತೀರಾ. ಒಂದು ರೀತಿಯಲ್ಲಿ ಜನ್ಮರಾಶಿಯಲ್ಲಿ ಗುರುವಿನ ಸಂಚಾರ ಆಗುವಾಗ ಒಂದು ಗುರುಚಂದ್ರ ಯೋಗದ ಫಲಗಳು ಕೂಡ ಹೆಚ್ಚಾಗಿ ಫಲಿಸೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಕೂಡ 7 ಮತ್ತು 10ರ ಅಧಿಪತಿ, ಸಪ್ತಮ ಮಾಂಗಲ್ಯ ಮತ್ತು ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಗುರು ಜನ್ಮರಾಶಿಗೆ ಬರುವಂಥದ್ದು ಗುರುಚಂದ್ರ ಯೋಗದ ಫಲ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ.
ಮೇ 18ರ ನಂತರ ರಾಹುಕೇತುಗಳ ಪರಿವರ್ತನೆ, ಪರಾಕ್ರಮ ಸ್ಥಾನಕ್ಕೆ ಕೇತು ಬರ್ತಾನೆ. ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಅಂದರೆ ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಮಿಥುನ ರಾಶಿಯವರು ಕಾಣ್ತೀರ. ಒಡಹುಟ್ಟುಗಳಲ್ಲಿ, ಅದರಲ್ಲೂ ಕೂಡ ಅಣ್ಣ ತಮ್ಮಂದರು ಅಂದರೆ ಸೋದರರ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡಬೇಕು. ಯಾಕೆಂದರೆ ಒಂದು ರೀತಿಯಲ್ಲಿ ಆಲ್ಮೋಸ್ಟ್ 6 ತಿಂಗಳ ಕಾಲ ಮೇ 14ರ ನಂತರದಿಂದ ಆಲ್ಮೋಸ್ಟ್ ಆಗಸ್ಟ್ ತಿಂಗಳ ತನಕ ಪೂರ್ಣ ಪ್ರಮಾಣದಲ್ಲಿ ಒಂದು ಕಾಳಸರ್ಪ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ಉದ್ಯೋಗ, ವ್ಯವಹಾರ, ಹಣಕಾಸಿನ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕೊಟ್ಟರೂ ಕೂಡ ಸೋದರರ ನಡುವೆ ಆರೋಗ್ಯದ ವಿಚಾರಗಳಿಗೆ ಸ್ವಲ್ಪ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಆ ಸ್ಥಾನದ ಮೇಲೆ ಮೇ 14ರ ತನಕ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ. ಯಾಕೆಂದರೆ ಮಿಥುನ ರಾಶಿಯವರಿಗೆ ಈಗ ಅಷ್ಟಮ ಶನಿ ಮುಗ್ದಿದೆ, 7.5 ಪ್ರಾರಂಭ ಆಗೋದಕ್ಕೆ ಇನ್ನೂ 5 ವರ್ಷಗಳ ಕಾಲ ಇದೆ. ಸೊ ಈ 5 ವರ್ಷದ ಸಮಯ ಮಿಥುನ ರಾಶಿಯವರಿಗೆ ಒಂದು ಅದ್ಭುತವಾದ ಫೌಂಡೇಶನನ್ನು ಕೊಡೋದಕ್ಕೆ 2025 ಏಪ್ರಿಲ್ 14ರ ನಂತರದ ಸಮಯಗಳು ಪ್ರಮುಖವಾಗಿ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಶನಿ ಕರ್ಮದಲ್ಲಿದ್ದು ಗುರು ಜನ್ಮ ರಾಶಿಯಲ್ಲಿರ್ತಾನೆ, ರಾಹು ಭಾಗ್ಯದಲ್ಲಿದ್ದು ಗುರುದೃಷ್ಟಿ ಅವರ ಮೇಲೆ ಬೀಳುತ್ತೆ. ಸೊ ಇವೆಲ್ಲ ಸ್ಥಿರ ಆಸ್ತಿಗಳು, ಪ್ರಾಪರ್ಟಿ ಇಂತಹ ವಿಚಾರಗಳಿಗೆಲ್ಲ ಏಪ್ರಿಲ್ 14ರ ಮೇ 14ರ ನಂತರ ಮಿಥುನ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಯಾವುದೇ ಸಮಸ್ಯೆಗಳಿಲ್ಲ. ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು, ಪ್ರಾಪರ್ಟಿ, ಸ್ಥಿರ ಆಸ್ತಿ, ಮನೆ ಕಟ್ಟುವಂತಹ ವಿಚಾರಗಳು ಇವೆಲ್ಲ 2025 ಮಿಥುನ ರಾಶಿಯವರಿಗೆ ಮೇ 14ರ ನಂತರ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಕೊಡುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ ಅನ್ನುವಂಥದ್ದು. ಪಂಚಮ ಭಾವದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲ. ಜನ್ಮರಾಶಿಯಲ್ಲಿ ಗುರು ಇರುವಂಥದ್ದು ಬಹಳ ತೊಂದರೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಗುರು ತಾನು ಕೂತಿರುವ ಸ್ಥಾನಕ್ಕಿಂತ ಅವನ ದೃಷ್ಟಿ ಬೀಳುವಂತಹ ರಾಶಿಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಗುರು ಸಂತಾನ ಸ್ಥಾನವನ್ನು ನೋಡ್ತಾನೆ, ಅದೇ ರೀತಿಯಲ್ಲಿ ಮಾಂಗಲ್ಯ ಸ್ಥಾನವನ್ನು ಕೂಡ ನೋಡ್ತಾನೆ. ಭಾಗ್ಯಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಬಹಳ ಶುಭ ಸಮಯ. ಸಪ್ತಮಾಧಿಪತಿ ಗುರುನೇ ಜನ್ಮರಾಶಿಯಲ್ಲಿದ್ದು ಮಾಂಗಲ್ಯ ಸ್ಥಾನವನ್ನು ವೀಕ್ಷಣೆ ಮಾಡುವಂಥದ್ದು, ಸಂತಾನ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭವಾಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಸ್ವಲ್ಪ ತಿರುಗಾಟಗಳು, ವೃಥ ಪ್ರಯಾಣಗಳು ಮೇ 14ರ ನಂತರ ಸ್ವಲ್ಪ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಮಾಧಿಪತಿ ಯಾವಾಗ ಜನ್ಮರಾಶಿಯಲ್ಲಿ ಗುರುಚಂದ್ರ ಯೋಗದಲ್ಲಿ ಕೂತ್ಕೊಳ್ತಾನೆ, ಪ್ರಯಾಣಗಳ ಸ್ವಲ್ಪ ಜಾಸ್ತಿ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅದು ಕೂಡ ಉದ್ಯೋಗ ಕ್ಷೇತ್ರದಲ್ಲಿ. ವಿವಾಹದ ವಿಚಾರಗಳಿಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಏನಾದರೂ ಒಂದು ಗುರು ಶಾಂತಿ ಅಥವಾ ಗುರುಗಳ ದರ್ಶನ ಇಂಥದ್ದನ್ನು ಮಾಡಿಕೊಂಡು ಪಾದಪೂಜೆ ಇಂತಹ ಸೇವೆಗಳನ್ನು ಗುರುಗಳಿಗೆ ಮಾಡಿದರೆ ಶುಭ ಕಾರ್ಯಗಳು, ವಿವಾಹ, ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭವಾಗುತ್ತೆ. ಅಷ್ಟಮ ಮೃತ್ಯುಸ್ಥಾನ. ಸ್ಥಾನಾಧಿಪತಿ ಶನಿ ಕರ್ಮದಲ್ಲಿದ್ದು ಮಾರ್ಚ್ 29ರ ನಂತರದಲ್ಲಿ ಕರ್ಮಸ್ಥಾನದಲ್ಲಿ ಅಷ್ಟಮಾಧಿಪತಿ ಶನಿ ಇದ್ದು ಕರ್ಮಾಧಿಪತಿ ಗುರು ಮೇ 14ರ ತನಕ ವ್ಯಯಭಾವದಲ್ಲಿರ್ತಾನೆ. ಮಿಥುನ ರಾಶಿಯವರಿಗೆ ಮಾರ್ಚ್ 29ರಿಂದ ಮೇ 14ರ ತನಕ ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಗಳು ಹೆಚ್ಚಾಗುವ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೆ ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಳದೆ ಇರೋದು ಖಂಡಿತ ಒಳ್ಳೆಯದು. ಸ್ವಲ್ಪ ಟೆನ್ಷನನ್ನು ಜಾಸ್ತಿ ಮಾಡ್ತಾನೆ. ಏಕೆಂದರೆ ಅಷ್ಟಮಾಧಿಪತಿಯಾಗಿ ಶನಿ ಕರ್ಮಕ್ಕೆ ಬರ್ತಾನೆ. ಕರ್ಮಾಧಿಪತಿ ಮೇ 14ರ ತನಕ ವ್ಯಯಭಾವದಲ್ಲಿರ್ತಾನೆ. ಈ ಎರಡೂ ಕಾಂಬಿನೇಷನ್ ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಟೆನ್ಷನ್ಗಳನ್ನು ಕೊಡುತ್ತೆ ಮಿಥುನ ರಾಶಿಯವರಿಗೆ. ಮೇ 14ರ ನಂತರ ಅವೆಲ್ಲ ತುಂಬ ಸುಲಭವಾಗಿ ಪರಿಹಾರವಾಗುತ್ತೆ. ಈ ಒಂದು ತೀಕ್ಷ್ಣವಾದ ಸಮಯಗಳಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಭಾಗ್ಯೋದಯಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ.
9ನೇ ಮನೆಯನ್ನು ಭಾಗ್ಯಸ್ಥಾನ, ಮೇ 14ರ ನಂತರ ಗುರುದೃಷ್ಟಿ ಅನ್ನುವಂಥದ್ದು ಭಾಗ್ಯಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ, ಭಾಗ್ಯೋದಯಗಳಾಗುತ್ತೆ ಅಂತ ಹೇಳ್ಬೋದು. ದಶಮ ಕರ್ಮ ಉದ್ಯೋಗ ಸ್ಥಾನ, ಮೇ 14ರ ನಂತರ ಗುರು ಜನ್ಮರಾಶಿಗೆ ಬರುವಂಥದ್ದು, ಶನಿ ಕರ್ಮದಲ್ಲಿರುವಂಥದ್ದು. ಸ್ವಲ್ಪ ಉದ್ಯೋಗ ಅನ್ನುವಂಥದ್ದು ಪರಿಶ್ರಮ ಜಾಸ್ತಿ ಆಗುತ್ತೆ, ಪ್ರತಿಫಲ ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಕೂಡ ಉದ್ಯೋಗದಲ್ಲಿ ಒಂದು ವಿಶೇಷವಾದ ಹಿಡಿತ ಸಾಧನೆ ಮಾಡೋದಕ್ಕೆ ಮೇ 14ರ ನಂತರ ಮಿಥುನ ರಾಶಿಯವರಿಗೆ ಸಾಧ್ಯವಾಗುತ್ತೆ. ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯೆ, ಯಾವುದೇ ವ್ಯವಹಾರ, ಸ್ವಂತ ಹೂಡಿಕೆ ಮಾಡುವಂಥದ್ದು, ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು, ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ದರೆ, ಪ್ರಯಾಣಗಳನ್ನು ಹೆಚ್ಚಿಸುವಂಥದ್ದಿದ್ದರೆ, ಇವೆಲ್ಲ ಮೇ 14ರ ನಂತರ ಮಿಥುನ ರಾಶಿಯವರಿಗೆ ಕಳೆದ 1 ವರ್ಷಗಳಿಂದ ಏನೆಲ್ಲ ಸಮಸ್ಯೆಗಳನ್ನು ನೋಡಿದ್ದೀರಾ ಅದಕ್ಕೆ ಸಂಪೂರ್ಣ ಒಂದು ಉತ್ತಮವಾದಂತಹ ಪ್ರತಿಫಲಗಳು ಸಿಗುತ್ತೆ ಮೇ 14ರ ನಂತರ. ಏಕಾದಶವನ್ನು ಲಾಭಸ್ಥಾನಾಧಿಪತಿಯಾದಂತಹ ಕುಜ ಜೂನ್ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ಲಾಭದ ಅಂಶಗಳು ಕಡಿಮೆ, ಕೆಲಸದ ಒತ್ತಡಗಳು ಜಾಸ್ತಿ, ಉದ್ಯೋಗದಲ್ಲಿ ಓಡಾಟಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇವೆಲ್ಲ ಒಂದು ಮೇ 14ರ ತನಕ ಬರುವಂಥದ್ದು. ಮಿಥುನ ರಾಶಿಯವರು ಇದನ್ನು ದಾಟಿದರೆ ವರ್ಷಾಂತ್ಯದ ತನಕ ಸಂಪೂರ್ಣ ಶುಭ ಫಲಗಳನ್ನು ಕಾಣಬಹುದು. ಮುಂದಿನ ದಿನಗಳಲ್ಲೂ ಕೂಡ ಅಭಿವೃದ್ಧಿಗಳನ್ನು ಹೆಚ್ಚಿಸ್ಕೊಳ್ಬೋದು. ಒಟ್ಟಿನಲ್ಲಿ 2025 ಮಿಥುನ ರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಕಳೆದ 1 ವರ್ಷಗಳಿಂದ ನಡೀತಾ ಇರುವಂತಹ ಟೆನ್ಷನ್ಗಳಾಗಲಿ, ಯಾವುದೇ ಒಂದು ಉದ್ಯೋಗ ಕ್ಷೇತ್ರದ ಸಮಸ್ಯೆಗಳಾಗಲಿ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. 4 ಗ್ರಹಗಳ ಪರಿವರ್ತನೆ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಗುರು ಜನ್ಮರಾಶಿಗೆ ಬರುವಂಥದ್ದು, ಶನಿ ಕರ್ಮಸ್ಥಾನಕ್ಕೆ ಬರುವಂಥದ್ದು, ರಾಹು ಭಾಗ್ಯಸ್ಥಾನಕ್ಕೆ ಬರುವಂಥದ್ದು, ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಇವೆಲ್ಲ ಒಂದು ಆಲ್ಮೋಸ್ಟ್ ಮೇ 14ರಿಂದ ಸಂಪೂರ್ಣ 1 ವರ್ಷಗಳ ಕಾಲ ಮಿಥುನ ರಾಶಿಯವರು ಶೇರ್ ವ್ಯವಹಾರಗಳನ್ನು ಮಾಡಿದರೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಲಾಭಗಳು ಹೆಚ್ಚಾಗಿಯೇ ಬರುತ್ತೆ. ಹಾಗಂತ ಹೇಳಿ ಹೂಡಿಕೆ ಮಾಡುವಾಗ 1ಕ್ಕೆ 10ರಷ್ಟು ಚಿಂತನೆಗಳನ್ನು ಮಾಡದೇ ಇರೋದು ಉತ್ತಮ. ಸ್ವಲ್ಪ ಅದರಲ್ಲಿ ವಿಮರ್ಶೆಗಳನ್ನು ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಕೋದಂಡ ರಾಹು ಯೋಗ ಅಥವಾ ಕೋದಂಡ ರಾಮ ಯೋಗ, ಕುಂಭದಲ್ಲಿರುವಂತಹ ರಾಹು ಹುತ್ತದಲ್ಲಿರುವಂತಹ ಸರ್ಪದ ರೀತಿಯಲ್ಲಿ ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಮಿಥುನ ರಾಶಿಯವರಿಗೆ ರಾಹು ಮತ್ತು ಗುರುವಿನ ಪರಿವರ್ತನೆ, ಶನಿಯ ಪರಿವರ್ತನೆ, ಇದು 3 ಕೂಡ ಅದ್ಭುತ ಲಾಭಗಳನ್ನು ತಂದುಕೊಡುತ್ತೆ. ಮೇ 14ರ ತನಕ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ತದನಂತರದಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. 2025ರಲ್ಲಿ ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಅತಿಶಯ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.